ಬಸ್. ಆಧಾರ್ ಕಾರ್ಡ್ ತಕ್ಕಂದು ಹೋಯ್ತಾ ಇರೋದೇ. ಕೆಂಪು ಬಸ್ ಹತ್ಕೊಂಡು BP ಶುಗರ್ ಎಲ್ಲ ಚೆಕ್ ಮಾಡ್ತೀಯಾ ಇಲ್ವೋ? ಮಾಡಪ್ಪ ಗಟ್ಟಿಯಾಗಿದೆ ಕಣ್ ತಕೋದಿನೋ. ಮಳೆ ಬಂದ್ರೆ ಹೆಂಗವ? ಮಳೆ ಬಂದ್ರೆ ನಡೀತಾರೆ, ಎಲ್ಲರ ಮನೆನೂ ನಡೀತಾ. ಹೆಂಗಿದೆ ಅಭಿವೃದ್ಧಿ ಮಳವಳ್ಳಿಲಿ? ರೈತರಿಗೆ ಅಭಿವೃದ್ಧಿ ಇಲ್ಲ. ಹೆಂಗಿದೆ ಊರು? ಗಪ್ಪೆದೋಗ್ಬಿಡದ. DK ಶಿವಕುಮಾರ್ಗೆ ಅಧಿಕಾರ ಕೊಟ್ಟವ್ರೆ. ಸಿದ್ದರಾಮಯ್ಯ ಎಷ್ಟೊತ್ತಿಗೆ ಇವ್ನು ಕಾಲು ಎಡ್ದು ಕೆಳಗೆ ಬನ್ನಿ ಅಂತ ನೋಡ್ತಾವನೆ. ಕಬಡ್ಡಿ ಆಡ್ದಂಗೆ ಆಯ್ತದೆ ಸರ್ಕಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್ ವಿತ್ ವೀಕ್ಷಕರೇ, ನಾನಿವತ್ತು ಮಳವಳ್ಳಿಗೆ ಬಂದಿದ್ದೀನಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಬಂದಿದ್ದೀನಿ. ಮಳವಳ್ಳಿಯಲ್ಲಿ ಜನರನ್ನ ಬಸ್ ಸ್ಟ್ಯಾಂಡ್ ಕಡೆ ಬಂದರೆ ಎಲ್ಲ ಊರಿನವರು ಕೂಡ ಸಿಗ್ತಾರೆ, ಎಲ್ಲ ಅಕ್ಕಪಕ್ಕ ಕ್ಷೇತ್ರದವರು ಸಿಗ್ತಾರೆ, ಜೊತೆಗೆ ಮಳವಳ್ಳಿಯವರು ಕೂಡ ಇರ್ತಾರೆ. ಲೋಕಲ್ಲು ನರೇಂದ್ರ ಸ್ವಾಮಿ ಪ್ರತಿನಿಧಿಸುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿಯಾಗಿದೆ, ಏನಾದ್ರು ಪ್ರಾಬ್ಲಮ್ಗಳಿದೆಯಾ, ಪ್ರಾಬ್ಲಮ್ಸ್ ಏನಿದೆ ಅಂತ ಕೇಳ್ತಾ ಹೋಗೋಣ. ಹಂಗೆ ಒಂದಷ್ಟು ತರಲೆ ಫನ್ ತಮಾಷೆಯೊಂದಿಗೆ ಸೀರಿಯಸ್ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ, ಜನ ಏನಂತಾರೆ, ನಮ್ಮ ಮಳವಳ್ಳಿ ಜನ ಏನಂತಾರೆ, ಎಲ್ಲರೂ ಕೂಡ ಮಳವಳ್ಳಿ ಕಡೆ ಬನ್ನಿ ಸಾರ್, ಮಳವಳ್ಳಿ ಕಡೆ ಬನ್ನಿ ಸಾರ್ ಅಂತ ಹೇಳ್ತಾ ಇದ್ರಿ. ನಾವೀಗ ಮಳವಳ್ಳಿ ಕಡೆ ಬಂದಿದ್ದೀವಿ. ಮಳವಳ್ಳಿ ಜನ ಏನಂತಾರೆ ಕೇಳೋಣ ಬನ್ನಿ. ಅವಾಗಿಂದ ನಾಚ್ಕತ್ತಿದ್ರಿ ಅಲ್ವಾ ನೀವು? ಅದಕ್ಕೆ ನಿಮ್ಮ ಹತ್ರನೇ ಮಾತಾಡ್ಸೋಣ ಅಂತ ಬಂದೆ. ಏನು ನಿಮ್ಮ ಹೆಸರು? ಅವಾಗಿಂದ ನಾಚ್ಕೊಂಡು ಇವು ಬರ್ತಾರೆ ಕಣೇ, ಇವು ಇಲ್ಲೇ ಬರ್ತಾರೆ, ಬಂದು ಬಿಡ್ತಾರೆ, ಈಗ ಹಿಡಿದು ಬಿಡ್ತಾರೆ ಅಂತ. ಏನು ನಿಮ್ಮ ಹೆಸರು? ಯಾವ ಊರು ನಿಮ್ದು? ಏನು ನಿಮ್ಮ ಹೆಸರು? ಪ್ರಿಯಾ ಮಂಡ್ಯ? ಪ್ರಿಯಾ ಅಜ್ಜಿ ನೋಡು ಖುಷಿಯಾ? ಪ್ರಿಯಾ, ಮಳವಳ್ಳಿ ಹೆಂಗದೆ? ಮಳವಳ್ಳಿ ಚೆನ್ನಾಗೈತಿ. ಚೆನ್ನಾಗದೆ ಅಂದ್ರೆ ಬ್ಯೂಟಿಫುಲ್ಲು. ಅವ್ರು ಹೇಳಿದ್ದು ನೋಡಿ, ಅವ್ರು ಹೇಳ್ತವ್ರೆ ಬ್ಯೂಟಿಫುಲ್ ಅಂತ, ನೀವು ಮಾತ್ರ ಏನು ಹೇಳ್ತಿಲ್ಲ. ಹೇಳಮ್ಮ ಕ್ಯೂಟಿಫುಲ್ಲು. ಏನು ನಿಮ್ಮ ಹೆಸರು? ಪ್ರಿಯಾ. ಹಾಂ, ಎಲ್ಲ ಪ್ರಿಯವಾಗಿದೆಯಾ ಮಳವಳ್ಳಿ? ಚೆನ್ನಾಗಿ ಅಭಿವೃದ್ಧಿ ಆಗಿದೆಯಾ? ಇನ್ನೇನಾದ್ರು ಅಭಿವೃದ್ಧಿ ಆಗ್ಬೇಕಾ? ಏನು ಬೇಡ, ಸಾಕಾ? ಯಾಕ? ಹಾಂ, ಯಾವ ಊರವ ನಿಂದು? ಮಳವಳ್ಳಿ ತಾವು? ಇಟ್ನಳ್ಳಿ ಕೊಪ್ಪಳು. ಸರಿಯಾಗಿ ಹಿಟ್ಟೆಲ್ಲ ಸಿಗ್ತಾ ಇದ್ದದ ಊರಲ್ಲಿ? ಎಲ್ಲ ಅಭಿವೃದ್ಧಿ ಚೆನ್ನಾಗಿದ್ದದ? ಹೆಂಗೆ ರೋಡು, ಗುಂಡಿ, ರಸ್ತೆ, ಕಾರ್ಯ ಎಲ್ಲ ಹೇಳುವ. ಅಯ್ಯೋ ಕಾಣೆ, ಅದೇನೋ ಮಳವಳ್ಳಿ ಜನ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು. ಆ ಗಿಲ್ಲಿ ನೋಡಿ ಕಲಿಬೇಕು ನೀವೆಲ್ಲವ, ಹೆಂಗೆ ಮಾತಾಡ್ದನೋ ಗಂಡು. ನಿಮ್ಮ ಕಡೆ ಇವರೇನು ಬೇರೆ ಊರಾರ ಮಳವಳ್ಳಿಯವರು? ಅಮ್ಮಂಗೆ ಕಾಸು ಬತ್ತೈತಾ 2000? ನಿಮ್ಮ ಹೆಸ್ರೇನು? ಹ್ಞೂ, ನಿಮಗೂ ಆಗ್ತಾವ್ರಲ್ಲ. ಖುಷಿ ನೋಡ, ಖುಷಿಯಾ? ನಿಮಗೂ ಆಗ್ತವ್ರಲ್ಲ. ಒಳ್ಳೆ ಕೆಲಸ ಉಂಡ್ಬಿಟ್ಟು ಈ ಕೈಲಿ ಮಣ್ಣು ಮಾಡೋ ಕೆಲಸ ಬೇಡಟ, ಅವ್ರಿಗೆ ಆಗ್ಬೇಕು. ಹೌದಾ? ಅದೇಂಗ ಅದು ಈ ಕಡೆ ಉಂಡ್ಬಿಟ್ಟು ಈ ಕಡೆ ಮಣ್ಣು ಮಾಡೋ ಕೆಲಸ ಹೆಂಗ ಮಾಡ್ತಾರೆ ಅವರು? ಮಾಡ್ತಾವ್ರೆ. ಹೆಂಗ್ ಗೊತ್ತಾ? ನನ್ನ ಹೆಸರು ಚಿಂತಾಯಮ್ಮ ಆರ್ಬಿಹಳ್ಳಿ. ಚಿನ್ನತಾಯಮ್ಮ ಆರ್ಬಿಹಳ್ಳಿ. ಹೆಂಗೆ ಚೆನ್ನಾಗಿದ್ದದ? ಚೆನ್ನಾಗಿದೆ, ಸಮೃದ್ಧಿ. ಮಂಡ್ಯ ಜಿಲ್ಲೆ ಅಂದ್ರೆ ಏನು? ಮಂಡ್ಯ ಜಿಲ್ಲೆ ಅಂದ್ರೆ ಮಂಡ್ಯ ಜಿಲ್ಲೆ ಏನು? ನಾವೇನು ಹೆಂಗೆ ನಿಮ್ ಏನು ಎಣ್ಣೆ ಹೆಂಗೆ? ಮಂಡ್ಯದವರು ಅಂದ್ರೆ ಏನು? ಮಂಡ್ಯದವರು ಅಂದ್ರೆ ಏನು? ನರೇಂದ್ರ ಸ್ವಾಮಿ ಹೆಂಗೆ ಗೊತ್ತು. ಕೊಡ್ತಾವ್ರಲ್ಲ, ಕೊಡ್ತಾವ್ರೆ. 2000 ಬಸ್ ಬಿಟ್ಟವ್ರಲ್ಲ ಫ್ರೀಯಾಗಿ. ಬಸ್ ಫ್ರೀ. ಆಧಾರ್ ಕಾರ್ಡ್ ತಕ್ಕಂದು ಹೋಯ್ತಾ ಇರೋದೇ. ಕೆಂಪು ಬಸ್ ಹತ್ಕೊಂಡು ಸಿದ್ದರಾಮಯ್ಯ ನಿಲ್ಲಿಸ್ಬಿಟ್ರಲ್ಲ. ಅದೇ ಬಂಡೆ ಕೂತಾನಲ್ಲ ಈಗ. ಬಂಡೆ ಓಕೆ. ಖುಷಿ ಹಂಗ್ರೆ? ಊರಲ್ಲೆಲ್ಲ ರೋಡು ಪಾಡೆಲ್ಲ ಆಗಿದ್ದದ ಇಲ್ವೋ? ಆಗವೆ. ಇಲ್ಲ ಹಂಗೆ ಗುಂಡಿ ಡ್ಯಾನ್ಸ್ ಮಾಡ್ಕೊ ಹೋಯ್ತಿರೋ? ಡ್ಯಾನ್ಸ್ ಮಾಡೋದೇನು ಇಲ್ಲಪ್ಪ. ಹಂಗೇನಿಲ್ವೇ? ನಿಮ್ಮ ಹೆಸರೇನವ? ಲೀಲಾವತಿ. ಚೆನ್ನಾಗಿದ್ದೀರಿ? ಸೂಪರ್. ಯಾವ ಊರು ನಿಮ್ದು? ಕಾಗೇಬೊಮ್ಮನಹಳ್ಳಿ. ರಾಗಿಬೊಮ್ಮನಹಳ್ಳಿ. ಚೆನ್ನಾಗಿದ್ದದ ಊರು? ಸೂಪರ್. ಎಲ್ಲ ಅಭಿವೃದ್ಧಿ ಆಗಿದ? ಅಭಿವೃದ್ಧಿ ಆಗದೆ. ರೈತರಿಗೆಲ್ಲ ಅನುಕೂಲ ಮಾಡ್ಕೊಡ್ತಾವ್ರ? ಏನ್ ಮಾಡ್ಕೊಡ್ತಾವ್ರೆ? ಅನುಕೂಲ ಮಾಡ್ಕೊಡ್ತಾವ್ರೆ. ಬೆಳೆದಂತ ರೈಟ್ ಏನು ಇಲ್ಲ. ರೈತರಿಗೆ ಏನು ರಸಗೊಬ್ಬರ ಸಿಗ್ತಾ ಇದೆಯಾ? ಏನು ಇಲ್ಲ. ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ, ರೈಟ್ ಇಲ್ಲ. ಅವ್ರಿಗೆ ರೈತರಿಗೆ ಮಾತ್ರ ಯಾವತ್ತೂ ಮಧ್ಯವರ್ತಿಗಳಿಗೆ ಲಾಭಾಂಶ. ಹಂಗೆ ರೈತ ಬೆಳೆದಕ್ಕೆ ಏನಿಲ್ಲ. ನಿಮ್ಮ MLA ಯಾರು? ಗೊತ್ತಿಲ್ಲ. ಅದೇನಪ್ಪ 2000 ತಗತ್ತೀರಿ, MLA ಯಾರು ಅಂತ ಗೊತ್ತಿಲ್ಲ ಅಂತ್ರಿ? ಪಾಪ. ಯಾರೋ? ಸಿದ್ದರಾಮಯ್ಯ. ಟಗರು. ಕೇಳಿ ನರೇಂದ್ರ ಸ್ವಾಮಿ ಅವರು MLA. ಈಗ ಮಳವಳ್ಳಿಲೆಲ್ಲ ಅಭಿವೃದ್ಧಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸುಮ್ಮನೆ ಬಂದ್ವಿ ಹಂಗಾರೆ ನಾವಿಲ್ಲಿ.
ಪ್ರಾಬ್ಲಮ್ ಕೇಳೋಣ ಅಂತ ಬಂದು. ಹೌದಾ? ಏನವ ಹೇಳಿ ಸ್ವಾಮಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ ಅಂತ. ಜಯಮ್ಮ, ಚೆನ್ನಾಗಿದ್ದೀರಿ? ಏನಪ್ಪ ಆರೋಗ್ಯ. ನನ್ನ ಮಗ ತೀರೋಗ್ಬಿಟ್ನ ಒಬ್ಬ. ಮಗ ತೀರೋಗ್ಬಿಟ್ಟ? ಒಂದ್ ವರ್ಷದ ಮೇಲೆ 2 ತಿಂಗಳಾಯ್ತು ಅನ್ನಿ. ಸೀದಾರ ಅಂತ ಮನಗಿತ್ತಮ್ಮ ತೀರೋಗ್ಬಿಟ್ ನಾನು. ಹಾರ್ಟ್ ಅಟ್ಯಾಕ್? ಏನಕ್ಕಪ್ಪ ಗೊತ್ತಿಲ್ಲ. ಈಗ ಮಗಳು ಮಕ್ಕಳ 2 ಹೆಣ್ಣು ಮಕ್ಕ ಅವನ್ಗ. ಮದುವೆ ಆಯ್ತು ಅವ್ರದ್ದು? ಇಲ್ಲ, ಚಿಕ್ಕವು ಅನ್ನಿ. ಚಿಕ್ಕವ? ಒಂದ್ 6ನೇ ಓದ್ತವ್ರು. ಒಂದ್ 6ನೇ ಕ್ಲಾಸ್. ಮಗ ಏನ್ ಮಾಡ್ಕೊಂಡಿದ್ದ? ಮಗ ಬೆಂಗಳೂರ್ಲಿ ಮಾಡ್ಕೊಂಡಿದ್ದ? ಸೈಲ್ಸ್ ಅವು ಹೂಡಕ ಆಂಧ್ರ ಕೇರಳ ಹೋಯ್ತಿದ್ದಕ್ಕಪ್ಪ. ಅವ ಇಲ್ಲಿ ಊರಿಗೆ ಬಂದಾಗ ತಿರೋದ? ಎಷ್ಟು ವರ್ಷ ಆಯ್ತು ತಿರೋಗಿ? 1 ವರ್ಷದ ಮೇಲೆ 2 ತಿಂಗಳಾಯ್ತು. ಇದು ಈಗ ಯಜಮಾನ್ರು ಯಾರ್ದು? ನಮ್ಮ ಯಜಮಾನ್ ತೀರೋಗಿ 30 ವರ್ಷ ಆಯ್ತು ಕಪ್ಪ. 30 ವರ್ಷ ಆಯ್ತಾ? ಮತ್ತೆ ಈಗ ಹೆಣ್ಮಕ್ಳು ಏನ್ ಯಾರು ಮಾಡ್ತಾರೆ? ಇಲ್ಲ, ಹೆಣ್ಮಕ್ಳು ಇಲ್ಲ, ಯಾರು ಇಲ್ಲ ಕಪ್ಪ. ನನಗೊಂದಿಷ್ಟಾಗ್ಲೂ ಮನವಿ ಇಲ್ಲ ಕಸ. ಅಲ್ಲ, ಈಗ ನಿಮ್ಗೆ ಹೆಣ್ಮಕ್ಳು ಇದಾರೆ ಅಂದ್ರಲ್ಲ? ಇಲ್ಲ, ಅಮ್ಮಕ್ಕ ತೀರೋದ್ನಲ್ಲ ಅವನ ಮಕ್ಕ. ಊರ್ ಮಕ್ಳು ಜೊತೆಲೆ ಇದಾರ? ಇಲ್ಲ, ನೀವು ಬೇರೆ ಅವಳ. ಹೌದಾ? ಒಬ್ಳೆ ಇದೆಯಾ ಮನೇಲಿ? ನಿಮ್ಮ ಮನ ಇಲ್ಲ ನಂಗ. ಒಂದಷ್ಟಾಗ್ಲೂ ಮನ ಇಲ್ಲ. ನನ್ ಬಂದು ನೋಡ್ಕೊ ಹೋಗ್ರಿ. ರೇಷನ್ ಕಾರ್ಡ್ ಎಲ್ಲ ಆಯ್ತಾ? ಆಯ್ತಾ? ಅಕ್ಕಿ ಎಲ್ಲ ಕೊಡ್ತಾರ? ಕೊಡ್ತಾರ. ಎಷ್ಟು ಕೆಜಿ ಕೊಡ್ತಾರೆ? ಸತಿ ಕಡಿಮೆ ಕೊಡ್ತಾರೆ. ಬೇರೆ ಮೊದ್ಲೇ ಒಬ್ಳೆ ಇರೋದು. ಇದು ಪೆನ್ಷನ್ ದುಡ್ಡೆಲ್ಲ ಬರ್ತಾವ? ಬರ್ತದ. ಎಷ್ಟು ಬರ್ತೈತೆ? 1200 ರೂಪಾಯಿ ಬರ್ತದೆ. ಕರೆಕ್ಟಾಗಿ ತಿಂಗಳ ಬರ್ತೈತೆ? ಬರ್ತದ. ಏನ್ ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ. ಸರಿ. ಈಗ ಸಿದ್ದರಾಮಯ್ಯನದು ಬತ್ತಿತ್ತು, ಈಗಿಲ್ಲ. ಅದು ಬತ್ತಲ್ವಾ? ಇಲ್ಲ. 2000 ಬತ್ತಿಲ್ಲ? ಆಗ್ತಾನೆ ಈಗ ಬತ್ತಿತ್ತು. ಈಗ ಆಯ್ತು. ಈಗ ಒಬ್ರೇ ಇದೆಯಾ ಮನೇಲಿ? ಸ್ವಂತ ಇದೆಯಾ? ಅಯ್ಯೋ, ಅದು ನಮ್ಮ ಎತ್ಮುತ್ತಲ್ ಕಟ್ಟಿದ ಮನೆ. ಬಂದ್ ನೋಡಿ ಮಳ ಹಾಕೆಲ್ಲ ತಾರ್ಪಲ್ ಕೌಚ್ಕೊಂಡು ಸೋರ್ತದ ಎಲ್ಲ? ಸೋರ್ತದ. ನಿಮ್ದು ಯಾವೂರು? ನಮ್ದು ಮನೆ ಊರು ಪುರಿಗೇಲಿ ಹತ್ರ. ನರೇಂದ್ರ ಸ್ವಾಮಿ ಅವರಲ್ಲ, ಅವರು ನರೇಂದ್ರ ಸ್ವಾಮಿ ಅವ್ರ ಊರೇ? ಪಕ್ಕದೂರು. ಎಂತ ಊರ ಹೆಸರು? ಮಲೆ ಊರು. ಮಲೆ ಊರು. ದಂಡ, ಸೂರ್ಕಳ್ಳಿ, ಮಲತ್ಪುರ. ನೋಡ್ರಿ, ನರೇಂದ್ರ ಸ್ವಾಮಿ ಅವರೇ. ನಿಮ್ಮ ಹೆಸರೇನಂದ್ರಿ? ಜಯಮ್ಮ ಅಂತ. ಜಯಮ್ಮ ಅಂತ. ಈ ತರ ತುಂಬಾ ಜನ ಇದ್ದಾರೆ. ನಾವು ಬರೀ ಇವ್ರಿಗೆ ಮಾತ್ರ ಹೇಳ್ತೀವಿ ಅಂತಲ್ಲ, ಈ ತರ ತುಂಬಾ ಜನ ಸಿಗ್ತಾ ಇರ್ತಾರೆ ನಮ್ಗೆ. ದಯವಿಟ್ಟು ಇವ್ರ ಮನೆ ಪಾಪ ಒಬ್ಬರೇ ಇರೋದಂತೆ, ಮಗ ಇಲ್ಲ, ಆಮೇಲೆ ಸೊಸೆನೂ ಇಲ್ಲ, ಬಿಟ್ಟೋಗವ್ರೆ, ಒಬ್ಬರೇ ಇರೋದು. ದಯವಿಟ್ಟು ಮನೆ ಸೋರ್ತಾ ಇದಂತೆ, ಇವ್ರಿಗೊಂದು ಮನೆ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ನೀವು ಮನೆ ಮಾಡಿಕೊಟ್ರೆ ನಾವೇ ಬಂದು ಅದನ್ನು ಸಂಭ್ರಮದಿಂದ ಅದನ್ನು ಸಂಭ್ರಮಿಸ್ತೀವಿ. ಸರಿಯಾ? ನರೇಂದ್ರ ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಎಲ್ಲರೂ ಮಾತಾಡ್ತಾರೆ. ದಯವಿಟ್ಟು ಇವರಿಗೆ ಅನುಕೂಲ ಮಾಡಿಕೊಡಿ. ಅಲ್ಲಿ ಯಾರು ಲೀಡರ್, ಲೋಕಲ್ ಲೀಡರ್ಗಳಿಲ್ವಾ ಅಲ್ಲಿ? ಯಾರು ಇಲ್ಲ, ಯಾರು ಯಾರು ಇಲ್ಲ. ಯಾರಿಗಾರ ನೆಂಚ ಕೊಟ್ಟರು ಬರ್ತಾರೆ. ಏನ್ ಕೊಂಡಿ ಲಂಚ ಕಂಡು ಕಾಣಿಸಾಗಲ್ಲ. ಲಂಚ ಕೇಳ್ತಾರ? ಇರ್ಲಿ, ಏನೋ ಅಷ್ಟು ಇಟ್ಟು ಕೊಟ್ರೆ ಅವರು ನೋಡ್ತಾರ. ಅದ್ರಿ ಕೇಳ್ತಾರೆ. ಮತ್ತೆ ಲಂಚ್ ಇಲ್ಲ ಅಂದ್ರೆ ಅವ್ರು ಮಂಚ ಅಲ್ಲಾಡಲ್ವಲ್ಲ? ಹೆಂಗೆ? ಅದು ಸತ್ಯ. ಲಂಚ ಬೇಕು. ಏನಜ್ಜಿ? ಏನು ಇಲ್ಲ, ಏನ್ ಮಾಡಿಯ ಮಾಡು. ನಾನು ಯಾರು ಗೊತ್ತಾಯ್ತಾ? ಯಾರು ಕಾಣಿ? 20 ವರ್ಷದಿಂದ ಕಳೆದೋಗಿದ್ದಲ್ಲ ನಿನ್ನ ಮೊಮ್ಮಗ ನಾನೇ. ಇವು ಮಳವಳ್ಳಿ ಜಾತ್ರೆಲಿ ಕಳೆದೋಗಿದೆ. ಈಗ ಸಿಕ್ಬಿಟ್ಟಲ್ಲವಾ ನೀನು? ಚೆನ್ನಾಗಿದ್ಯಾ? ಏನ್ ಚಂದ ಹೋಗಪ್ಪ. ಯಾವ್ರು? ಒಲು ಇಲ್ಲ, ಮನು ಇಲ್ಲ, ಅಟ್ಟು ಇಲ್ಲ, ಬಾಗಿಲು ಇಲ್ಲ, ಏನು ಇಲ್ಲ. ಯಾವೂರು? ಅಂದ್ರಾಪುರ. ಅಂದ್ರಾಪುರ. ಇಲ್ಲೇ ಎಷ್ಟು ದೂರ ಇಲ್ಲಿಂದ? ಮಳವಳ್ಳಿಂದವ? ಮಳವಳ್ಳಿಯಿಂದ ಅಲ್ಲಿಗೆ 3 ಮೈಲಿ ಆಗ್ಬೋದು. 3 ಮೈಲಿ ಆಗ್ಬೋದು. ಇಲ್ಲೇನು ಮಾಡ್ತಿದ್ರಿ ಬಸ್ ಸ್ಟ್ಯಾಂಡಲ್ಲಿ? ಕೂತೀವಿ. ಏನಕ್ಕೆ? ಏನು ಅದು ಇದು ಒಟ್ಟಿಗೆ ತಕ್ಕಳ್ಬಾ, ತರಕಾರಿ ಪರ್ಕಾರಿ ಹೆಸರು ಮಾಡ್ಕಮ್ಮ ಅಂತ ಬಂದು. ಅಲ್ಲ ಕಣವ, ಇಲ್ಲಿ ಕೇಳಿಲಿ, ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡು, ಅದೇ BPL, ಹಸಿರು ಕಾರ್ಡು, ಹಸಿರು ಕಾರ್ಡು, ಅಕ್ಕಿ ಕೊಡ್ತಾರಾ? ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರೆ? ಕಾಣಿಕಪ್ಪ, ಅದು ನಾನು ಗೊತ್ತಿಲ್ಲ. ಅದು ಇಲ್ವಾ? ಮಕ್ಕಳು ಇಲ್ಲ ಕಪ್ಪ, ಗಂಡು ಇಲ್ಲ, ಮಕ್ಕಳು ಇಲ್ಲ. ಸರಿ ಕಣವ, ಈಗ ನಿಮ್ಮ MLA ಗೆ ಹೇಳ್ತೀವಿ, ಓಟ್ ಹಾಕ್ತೀಯ? ಓಟಾ ಹಾಕ್ತೀನಿ ಓಟ. ಈಗ ನರೇಂದ್ರ ಸ್ವಾಮಿ ಅವರೇ, ಇವ ಅಮ್ಮನ ಕೈಲಿ ಓಟ್ ಹಾಕ್ಸ್ಕತ್ತೀರಿ ನೀವು. ಹಂಗಿದ್ಮೇಲೆ ಇವ್ರ ಜೀವನ ನೋಡ್ಬೇಕಲ್ವೇ? ನೋಡಲೇಬೇಕು. ಈಗ ನಾವು ಮಳವಳ್ಳಿಗೆ ಬಂದಿದ್ದೀವಿ, ಎಲ್ಲ ಊರಿಗೂ ಹೋಯ್ತಾ ಇರ್ತೀವಿ ನಾವು. ಹಂಗೆ ಮಳವಳ್ಳಿಗೂ ಬಂದಿದ್ದೀವಿ. ಇಂಥವ್ರು ತುಂಬ ಕಡೆ ಸಿಗ್ತಾರೆ. ಬೇರೆ ಬೇರೆ MLA ಗಳು ಹೆಲ್ಪ್ ಮಾಡಿದ್ದಾರೆ. ಈಗ ನೀವು ಮಾಡಲೇಬೇಕು. ಯಾಕಂದರೆ ನಿಮ್ಮ ವೋಟರ್ ಇವರು. ನಿಮ್ಗೆ ಹಾಕೋರೆ, ಬೇರೆಯವ್ರಿಗೆ ಹಾಕೋರ ಸೆಕೆಂಡ್ರಿ, ಒಟ್ಟಲ್ಲೂ ವೋಟರು. ಆಯಿತಾ? ನೆಕ್ಸ್ಟ್ ನಿಮಗೆ ಬೇಕು ಅಂದರೆ ಇವ್ರಿಗೆ ಬೇಕು, ಒಂದು ಮನೆ ಮಾಡಿಕೊಡಿ. ಪುರಿಗಾಳಿ ಅವರು ಬೇಕಾದಾಗ ಮಾಡಿದ್ದಾರೆ ಅಂತ ನಮಗ ಮಸ್ತಾಗ. ಯಾರು ಹಂಗಂದ್ರು ಆಗ್ಲೇ. ಯಾರು? 2 ವರ್ಷದಲ್ಲಿ. ಯಾರು? ಅದು ಯಾರೋ ನನಗೆ ಗೊತ್ತಪ್ಪ, ಈಗ ಗೊತ್ತಾಯ್ತು. ನಿಮ್ಗೆ ಯಾರು ಏನಾರ ಹೇಳಿರ್ತಾರೆ ಕಣ, ನಮಗೂ ಗೊತ್ತಾಗಿಲ್ಲ. ಯಾರು ಬಿಡಿ, ಆರಾಮಾಗ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು. BP ಶುಗರ್ ಎಲ್ಲ ಚೆಕ್ ಮಾಡ್ತೀಯ ಇಲ್ವೋ? ಮಾಡಪ್ಪ ಮಾಡಿಸ್ಬೇಕು. ಆಸ್ಪತ್ರೆಗೆಲ್ಲ ಹೋಗ್ಬೇಕು. ಏನ್ ಗಟ್ಟಿಯಾಗಿದೆ ಕಣ್ ತಗೋದಿನ. ಏನ್ ಗಟ್ಟಿ ಮಗ, ಬಿದ್ದು ಹೇಳ್ತಾ ಬಿದ್ದೀವಿ. ಅದಕ್ಕೆ ಗಾಳಿ ಬಡ್ಸ್ಕ ಬಿದ್ದು ಹೇಳ್ತಾ ಕೂತೀನಿ. ಮಂಡ್ಯ ಇಲ್ಲ, ಹಂಗೆ ಆಸ್ಪತ್ರೆಗೆ ಹೋಗ್ಬೇಕು. ಮೈ ಕೈ ಹಿಡ್ಕತ್ತಾರೆ, ಹತ್ತಿಸ್ತಾರೆ. ಇಲ್ಲಿ ಅದೆಲ್ಲ ನಂಗೆ ಗೊತ್ತಿಲ್ಲ. ಆಸ್ಪತ್ರೆಗೆ ಹೋಗ್ಬೇಕು.